ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬೈರತಿ ಬಸವರಾಜ್ ವಿಚಾರಣೆಗೆ ಹಾಜರಾಗಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಲಸೂರು ರೌಡಿ ಬಿಕ್ಲು ಶಿವ ಕೊಲೆ ಪ್ರಕರಣ ಶಾಸಕ ಬೈರತಿ ಬಸವರಾಜ್ ವಿಚಾರಣೆಗೆ ಹಾಜರು. ಎರಡನೇ ಬಾರಿಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ಬಿಜೆಪಿ ಶಾಸಕ. ಈ ಹಿಂದೆ ಜುಲೈ 19, 2025ರಂದು ವಿಚಾರಣೆಯಲ್ಲಿ ಬೈರತಿ ಬಸವರಾಜ್ 3 ಗಂಟೆಗಳ ಕಾಲ ಎಸಿಪಿ ಪ್ರಕಾಶ್ ರಾಥೋಡ್ ಮುಂದೆ ಹಾಜರಾಗಿದ್ದರು. ಇದೀಗ ಎರಡನೇ ಬಾರಿ ಎಸಿಪಿ ಪ್ರಕಾಶ್ ರಾಥೋಡ್ ಅವರನ್ನು ಎದುರಿಸಬೇಕಾಗಿದೆ. ಪದೇ ಪದೇ ವಿಚಾರಣೆಗೆ ಕರೆ, ಹಾಗಾಗಿ ಶಾಸಕರಿಗೆ ಬಂಧನದ ಭೀತಿ ಏನಾದರೂ ಇದೆಯಂತ. ಹಾಗಾದ್ರೆ 19ನೇ ತಾರೀಕು ನಡೆದಂತಹ ವಿಚಾರಣೆಯಲ್ಲಿ ಸಂಪೂರ್ಣ ಮಾಹಿತಿಯನ್ನು ಹಂಚಿಕೊಳ್ಳಿಲ್ವಾ, ಅಸ್ಪಷ್ಟ ಮಾಹಿತಿಯನ್ನೇನಾದರೂ ಬೈರತಿ ಬಸವರಾಜ್ ಅವರು ನೀಡಿದ್ದಾರಾ ಅಂತ. ಯಾಕಂದರೆ ಅಂಥ ಅಸ್ಪಷ್ಟ ಮಾಹಿತಿ ಇದ್ದಾಗಲೇ ಮತ್ತೊಂದು ಸತಿ ವಿಚಾರಣೆಗೆ ಕರೆಯುವಂಥದ್ದು. ಸೊ ಹಾಗಾಗಿ ನೀವು ನೋಡ್ಬೋದು, ಈ ಪ್ರಕರಣದಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬೈರತಿ ಬಸವರಾಜ್ ಇದೀಗ ಎರಡನೇ ಬಾರಿಗೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಇನ್ನು ಭಕ್ತಿನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಯುತ್ತೆ. ಎಸಿಪಿ ಪ್ರಕಾಶ್ ರಾಥೋಡ್ ಎದುರು ಶಾಸಕರು ಹಾಜರಾಗಬೇಕಾಗಿತ್ತು, ಅಂತೆಯೇ ಹಾಜರಾಗಿದ್ದಾರೆ. ಸೊ ಪದೇ ಪದೇ ವಿಚಾರಣೆ ಕರೀತಾ ಇರುವುದರಿಂದಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೈರತಿ ಬಸವರಾಜ್ ಅವರ ಬಂಧನ ಏನಾದರೂ ಆಗಬಹುದಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಕಾರಣ ಏನು ಅಂತ ನಾವು ನೋಡ್ತಾ ಹೋಗೋದಾದರೆ, ನೋಡಿ, ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕೊಲೆ ಪ್ರಕರಣದ A5 ಆರೋಪಿ 5 ಯಾರು ಅಂತ ಹೇಳಿದ್ರೆ ಇದೇ ಬೈರತಿ ಬಸವರಾಜ್. ಈ ಪ್ರಕರಣದಲ್ಲಿ ಶಾಸಕ ಬೈರತಿ ಬಸವರಾಜ್ ವಿರುದ್ಧ FIR ದಾಖಲಾಗಿದೆ. ಬಿಕ್ಲು ಶಿವನ ತಾಯಿ ವಿಜಯಲಕ್ಷ್ಮಿ ಅವರ ದೂರಿನ ಆಧಾರದಲ್ಲಿ ಈ ವಿಚಾರಣೆ ತೀವ್ರ ರೂಪವನ್ನು ಪಡೆದುಕೊಳ್ತು. ಪ್ರಕರಣ ರಾಜಕೀಯ ಮಜಲುಗಳನ್ನು ಪಡೆದುಕೊಳ್ತು. ಇದೀಗ ನೋಡಿ, ಶಾಸಕರಾಗಿರುವಂಥ ಬೈರತಿ ಬಸವರಾಜ್ ಅವರು ವಿಚಾರಣೆಗೆ ಹಾಜರಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಪ್ರಕರಣದಲ್ಲಿ A5 ಬೈರತಿ ಬಸವರಾಜ್ ಮೊನ್ನೆ ಕೂಡ ವಿಚಾರಣೆಗೆ ಹಾಜರಾಗಿದ್ದರು. ಇದೀಗ ಮಗದೊಮ್ಮೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಹಾಗಾದರೆ ಇವತ್ತು ಯಾವ ಆಯಾಮದಲ್ಲಿ ಪ್ರಶ್ನೆಗಳಿರುತ್ತವೆ, ಅದಕ್ಕೆ ಶಾಸಕರು ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದು ಸದ್ಯದ ಕುತೂಹಲ. ಕರೆಕ್ಟ್ ಕ್ಯಾಮೆರಾ ಚೆಕ್ ಮಾಡೋಣ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಹಲಸೂರು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಜಗ್ಗಾ ದುಬೈಗೆ ಪರಾರಿ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ನೋಡಿ, ಪೊಲೀಸರಿಂದ ಲುಕ್ಔಟ್ ನೋಟಿಸ್ ಜಾರಿ. ಮಾಸ್ಟರ್ ಮೈಂಡ್, ಈ ಕೊಲೆ ಪ್ರಕರಣದಲ್ಲಿ ಮಾಸ್ಟರ್ ಮೈಂಡ್ ಇದೆ ಜಗ್ಗಾ. ಈತನಿಗಾಗಿ ಲುಕ್ಔಟ್ ನೋಟಿಸ್. ಬಿಕ್ಲು ಕೊಲೆ ಕೇಸ್ನಲ್ಲಿ A1 ಇದೆ ಜಗದೀಶ್ ಅಲಿಯಾಸ್ ಜಗ್ಗಾ. ಖಾಕಿಗೆ ಸುಳಿವು ಸಿಗದ ಹಿನ್ನೆಲೆಯಲ್ಲಿ ಲುಕ್ಔಟ್ ನೋಟಿಸ್ ಅನ್ನು ಕೊಡಲಾಗಿದೆ. ಕಂಡ ಕೂಡಲೇ ಮಾಹಿತಿಯನ್ನು ಕೊಡಬೇಕು ಅನ್ನುವಂತಹ ನೋಟಿಸ್ ಇದು. ಚೆನ್ನೈ ಮೂಲಕ ಆರೋಪಿ ಜಗ್ಗಾ ದುಬೈಗೆ ಪರಾರಿ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನೋಡಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ AFI ಬೈರತಿ ಬಸವರಾಜ್ ಅವರು ಎರಡನೇ ಬಾರಿಗೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಮೊನ್ನೆ ಕೂಡ ಸರಿಯಾಗಿ ಡ್ರಿಲ್ ಆಗಿದೆ ಅಂತ ಹೇಳಲಾಗ್ತಾ ಇತ್ತು. ಇವತ್ತು ಕೂಡ ಪ್ರಶ್ನೆಗಳ ಸುರಿಮಳೆ. ಪ್ರಕಾಶ್ ರಾಥೋಡ್ ಅವರ ಎದುರು ಇವತ್ತು ಬೈರತಿ ಬಸವರಾಜ್ ಅವರು ಹಾಜರಾಗಬೇಕು. ACP ಕೇಳುವಂಥ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗಿದೆ. ಈ ನಡುವೆ ಈ ಪ್ರಕರಣದ A1 ಜಗ್ಗಾ ಅಲಿಯಾಸ್ ಜಗದೀಶ್ ನಾಪತ್ತೆ, ದುಬೈಗೆ ಪರಾರಿಯಾಗಿರುವಂಥ ಮಾಹಿತಿ ಇದೆ. ಈ ನಿಟ್ಟಿನಲ್ಲಿ ಲುಕ್ಔಟ್ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಚೆನ್ನೈ ಮೂಲಕ ಆರೋಪಿ ದುಬೈಗೆ ಪರಾರಿ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, 19ನೇ ತಾರೀಕು ಕೂಡ ಬೈರತಿ ಬಸವರಾಜ್ ಅವರು ವಿಚಾರಣೆಗೆ ಹಾಜರಾಗಿದ್ದರು. ಈಗ ಮಗದೊಮ್ಮೆ ವಿಚಾರಣೆಗೆ ಹಾಜರಾಗುವಂತಹ ಸನ್ನಿವೇಶ ಎದುರಾಗಿದೆ ಅಂದರೆ ಅವತ್ತು ಅಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ. ಸೊ ಇವತ್ತು ಯಾವ ಆಯಾಮದಲ್ಲಿ ಪ್ರಶ್ನೋತ್ತರಗಳಿರ್ತವೆ? ಅಟ್ ದ ಸೇಮ್ ಟೈಮ್ ಬಂಧನದ ಭೀತಿ ಎಷ್ಟಿದೆ? ದಿವ್ಯಾ, ರೌಡಿ ಶೀಟರ್ ಬಿಕ್ಲಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಶಾಸಕ ಬೈರತಿ ಬಸವರಾಜ್ ಅವರು ಕೆಲ ನಿಮಿಷಗಳ ಹಿಂದೆ ಭಾರತೀನಗರ ಪೊಲೀಸ್ ಠಾಣೆಗೆ ಆಗಮಿಸಿರುವಂತದ್ದು. ಇಲ್ಲಿರುವಂತಹ ACPಗಳ ಮುಂದೆ ಅವರು ವಿಚಾರಣೆಗೂ ಕೂಡ ಹಾಜರಾಗಿದ್ದಾರೆ. ಕಳೆದ ವಿಚಾರಣೆ ಸಂದರ್ಭದಲ್ಲೂ ಕೂಡ ಸಾಲು ಪ್ರಶ್ನೆಗಳನ್ನ ಬೈರತಿ ಬಸವರಾಜ್ ಅವರಿಗೆ ಕೇಳಲಾಗಿತ್ತು. ಆದ್ರೆ ಇವತ್ತು ಅವರು ಬೇಗನೆ ಇವತ್ತು ಠಾಣೆಗೆ ಬಂದಿರುವಂತದ್ದು. ಈಗ ಸದ್ಯಕ್ಕೆ ಕೆಲವೊಂದು ಪ್ರಶ್ನೆಗಳು, ಅಂದ್ರೆ ಇಲ್ಲಿ ಪ್ರಮುಖವಾಗಿ ಜಗ್ಗಾ ಮತ್ತು ಈ
ಭೈರತಿ ಬಸವರಾಜ್ ಅವರ ನಡುವಿನ ಸಂಪರ್ಕ ಯಾವ ರೀತಿ ಇತ್ತು? ಯಾಕಂದ್ರೆ ಪ್ರಕರಣದಲ್ಲಿ ಜಗ್ಗನೇ A1 ಆರೋಪಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಜಗ್ಗನಿಗೂ ನಿಮಗೂ ಎಷ್ಟು ದಿವಸದಿಂದ ಕಾಂಟ್ಯಾಕ್ಟು, ಯಾವ ರೀತಿಯಲ್ಲಿ ಪರಿಚಯ ಮತ್ತು ಯಾವ್ಯಾವ ರೀತಿಯ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಿ, ಮತ್ತು ಏನಾದ್ರೂ ಬಿಸ್ನೆಸ್ ವಿಚಾರದಲ್ಲಿ ಹೆಲ್ಪ್ ಮಾಡೋಣ ಮತ್ತು ಪ್ರಾಪರ್ಟಿ ವಿಚಾರದಲ್ಲಿ ಹೆಲ್ಪ್ ಮಾಡೋಣ, ಮತ್ತು ಬಿಕ್ಲಾ ಶಿವ ಮತ್ತು ನಿಮಗೂ ಇದ್ದಂತಹ ವೈರತ್ವ ಏನು? ಯಾಕಂತಂದ್ರೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಕಡೆಯಿಂದ ಬೆದರಿಕೆ ಇದೆ ಅಂತ ಬಿಕ್ಲಾ ಶಿವ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿರ್ತಾನೆ ನಗರ ಪೊಲೀಸ್ ಆಯುಕ್ತರಿಗೆ. ಹೀಗಾಗಿನೇ ಆ ಬಿಕ್ಲಾ ಶಿವನ ಕೊಲೆಯಲ್ಲಿ ಭೈರತಿ ಬಸವರಾಜ್ ಅವರ ಪಾತ್ರ ಕೂಡ ಇದೆ ಅನ್ನೋ ಒಂದು ಆಂಗಲ್ ನಲ್ಲಿ ಪೊಲೀಸರಿಗೆ ಸಾಕಷ್ಟು ಅನುಮಾನ ಇದೆ. ಇನ್ನು ಪ್ರಾಥಮಿಕ ತನಿಖೆಯಲ್ಲಿ ಈಗಾಗಲೇ ಬಿಕ್ಲಾ ಶಿವ ಆಗಿರಬಹುದು ಮತ್ತು ಜಗ್ಗನ ವೈರತ್ವದ ಬಗ್ಗೆನೂ ಕೂಡ ಅನೇಕ ವಿಷಯಗಳು ರಿವೀಲ್ ಆಗಿದ್ವು. ಈಗ ಸದ್ಯಕ್ಕೆ ಜಗ್ಗ ಮತ್ತು ಭೈರತಿ ಬಸವರಾಜ್ ಅವರ ನಡುವಿನ ಸಂಪರ್ಕಕ್ಕೆ ಕೆಲವೊಂದು ಸಾಕ್ಷಿಗಳು ಕೂಡ ಸಿಕ್ಕಿದ್ವು. ಅಂದ್ರೆ ಮೇಲ್ನೋಟಕ್ಕೆ ಅಂತಂದ್ರೆ ಫೋಟೋಗಳಾಗಿರ್ಬಹುದು, ವಿಡಿಯೋಗಳಾಗಿರ್ಬಹುದು, ಎಲ್ಲಾ ಕಡೆಗಳಲ್ಲೂ ಕೂಡ ಜಗ್ಗ ಆಪ್ತನಾಗಿದ್ದ ಮತ್ತು ಜಗ್ಗನಿಗೆ ರೌಡಿ ಶೀಟರ್ ಆತನ ವಿರುದ್ಧವಾಗಿ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಏನು ಓಪನ್ ಆಗಿತ್ತಲ್ಲ ಅದನ್ನ ಕ್ಲೋಸ್ ಮಾಡೋದಕ್ಕೆ ಭೈರತಿ ಬಸವರಾಜ್ ಅವರೇ ಕಾರಣ ಅನ್ನೋ ಒಂದು ಸಾಕಷ್ಟು ಆರೋಪಗಳು ಕೂಡ ಇದೆ. ಹೀಗಾಗಿನೇ ಆ ಆಂಗಲ್ ನಲ್ಲೂ ಕೂಡ ವಿಚಾರಣೆ ನಡೆಸುವಂತದ್ದು ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಈಗ ಸದ್ಯಕ್ಕೆ ಒಂದು 20 ನಿಮಿಷದ ಹಿಂದೆ ಭೈರತಿ ಬಸವರಾಜ್ ಅವರು ಠಾಣೆಗೆ ಬಂದಿದ್ದಾರೆ. ಕೆಲವೊಂದು ಪ್ರಶ್ನೆಗಳನ್ನ ಇಟ್ಟುಕೊಂಡು ಎಸಿಪಿಗಳು ಕೂಡ ಪ್ರಶ್ನೆಯನ್ನ ಉತ್ತರವನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೊಂದು ಭಾಗ. ಈಗ ಸದ್ಯಕ್ಕೆ ಈ A1 ಆರೋಪಿ ಆಗಿರುವಂತಹ ಜಗದೀಶ್ ಅಲಿಯಾಸ್ ಜಗ್ಗ ಏನಿದ್ದಾನೆ, ಈಗ ವಿದೇಶಕ್ಕೆ ಪರಾರಿಯಾಗಿರುವಂತಹ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಈತ ದುಬೈಗೆ ಹೋಗೋದಕ್ಕೂ ಮುನ್ನ ಇಲ್ಲಿ ಪಕ್ಕಾ ಪ್ಲಾನ್ ಅನ್ನ ಮಾಡ್ಕೊಂಡು ಇಲ್ಲಿ ಪತ್ನಿ ಜೊತೆ ಟ್ರಿಪ್ ಅಂತ ಹೇಳ್ಕೊಂಡು ಇಲ್ಲಿಂದ ಕೇರಳದಿಂದ ತಮಿಳುನಾಡಿನಿಂದ ಬೇರೆ ಬೇರೆ ರಾಜ್ಯಗಳಿಗೆ ತೆರಳಿ, ಅಂದ್ರೆ ಉತ್ತರಾಖಂಡ ಮುಖಾಂತರವಾಗಿ ಉತ್ತರಾಖಂಡದಿಂದ ಅಲ್ಲಿಂದ ಮತ್ತೆ ಉತ್ತರಾಖಂಡದಿಂದ ಬೇರೆ ದೇಶಕ್ಕೆ ಎಸ್ಕೇಪ್ ಆಗಿರುವಂತ ಮಾಹಿತಿ ಕೂಡ ಲಭ್ಯ ಆಗಿದೆ. ಈಗಾಗಲೇ ಜಗ್ಗನ ವೀಸಾ ಆಗಿರ್ಬೋದು, ಪಾಸ್ಪೋರ್ಟ್ ಬಗ್ಗೆ ಕೂಡ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಲುಕೌಟ್ ನೋಟಿಸ್ ಕೂಡ ಜಾರಿ ಆಗಿರುವಂತದ್ದು. ರೈಲ್ವೆ ನಿಲ್ದಾಣ ಆಗಿರ್ಬೋದು, ಬಸ್ ಸ್ಟಾಂಡ್ ಆಗಿರ್ಬೋದು, ಏರ್ಪೋರ್ಟ್ ಆಗಿರ್ಬೋದು, ಎಲ್ಲಾ ಕಡೆಗಳಲ್ಲೂ ಕೂಡ ಲುಕೌಟ್ ನೋಟಿಸ್ ಕೂಡ ಹೋಗುತ್ತೆ. ಮತ್ತು ಈ ಮಾಸ್ಟರ್ ಮೈಂಡ್ ಜಗ್ಗನಿಗಾಗೂ ಕೂಡ ಎಲ್ಲಾ ಕಡೆಯಲ್ಲೂ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಇನ್ನು ಖಾಕಿಗೆ ಸುಳಿವು ಸಿಗದ ಹಿನ್ನೆಲೆಯಲ್ಲಿ ಈ ಲುಕೌಟ್ ನೋಟಿಸ್ ಜಾರಿ ಆಗಿರುವಂತದ್ದು. ಇನ್ನು ಲುಕೌಟ್ ನೋಟಿಸ್ ಜಾರಿಯಾದಂತಹ ಹಿನ್ನೆಲೆಯಲ್ಲಿ ಆತನನ್ನ ಎಲ್ಲೇ ಸಿಗಲಿ ಅಲ್ಲಿಯೇ ಬಂಧನ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಒಟ್ಟಾರೆಯಾಗಿ ಇವತ್ತು ಭೈರತಿ ಬಸವರಾಜ್ ವಿಚಾರಣೆಗೆ ಬಂದಿದ್ದಾರೆ. ವಿಚಾರಣೆ ಬಂದಂತಹ ಸಂದರ್ಭದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಇಟ್ಕೊಂಡು ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇರುವಂತದ್ದು. ಮುಂದಿನ ದಿನಮಾನಗಳಲ್ಲಿ ಜಗ್ಗ ಸಿಕ್ಕಾದ ಮೇಲೆ ಅಲ್ಲಿ ಸತ್ಯ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಭೈರತಿ ಬಸವರಾಜ್ ಮತ್ತು ಜಗ್ಗನ ನಡುವೆ ಸಂಪರ್ಕ ಇತ್ತು ಅಂತ. ದಿವ್ಯಾ, ಥ್ಯಾಂಕ್ ಯು ವಿಶ್ವ, ನಿಮ್ಮೆಲ್ಲ ಮಾಹಿತಿಗಾಗಿ.